ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ನಾನು ಪಂಡಿತ್ ಶ್ರೀ BH ಆಚಾರ್ಯ ಗುರುಜಿ. ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಆಷಾಢ ಮಾಸದಲ್ಲಿ ಕನ್ಯಾ ರಾಶಿಯವರ ಭವಿಷ್ಯ ಹೇಗಿರುತ್ತೆ, ಅವರ ಜೀವನದಲ್ಲಿ ಏನೇನು ಬದಲಾವಣೆಗಳಾಗುತ್ತೆ ಅಂತ ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮೊದಲಿಗೆ ಆರ್ಥಿಕ ವಿಚಾರವಾಗಿ ನೋಡೋದಾದರೆ, ನೀವು ಹಣವನ್ನು ಗಳಿಸುವುದಕ್ಕಿಂತಲೂ ಅದನ್ನು ಸರಿಯಾದ ರೂಪದಲ್ಲಿ ಖರ್ಚು ಮಾಡುವುದು ಕೂಡ ಬಹುಮುಖ್ಯವಾಗಿರುತ್ತೆ. ಕುಟುಂಬದ ಜವಾಬ್ದಾರಿಯಿಂದ ಉಳಿತಾಯಕ್ಕೆ ಕೈ ಹಾಕಬೇಕಾದಂಥ ಪರಿಸ್ಥಿತಿಗಳು ಬರುತ್ತೆ. ಹಳೆಯ ಸಾಲದ ಒಂದು ಭಾಗವನ್ನು ತೀರಿಸಿಕೊಳ್ಳುವ ಅವಕಾಶಗಳು ನಿಮಗೆ ಸಿಗುತ್ತೆ. ಈ ಆಷಾಢ ಮಾಸದಲ್ಲಿ ದೊಡ್ಡ ದೊಡ್ಡ ಖರೀದಿಗಳನ್ನು, ಆಲೋಚನೆಗಳನ್ನು ಮುಂದೂಡಿರಿ. ಇನ್ನು ನಿಮ್ಮ ವ್ಯವಹಾರಕ್ಕೆ ಹೊಸ ದಿಕ್ಕು ಸಿಗುವ ಸೂಚನೆ ಇದೆ. ಗ್ರಾಹಕರ ಸಲಹೆಯನ್ನು ಅಲಕ್ಷ್ಯ ಮಾಡಬೇಡಿ, ಅದೇ ಲಾಭಕ್ಕೆ ಕಾರಣವಾಗಬಹುದು. ಸಿಬ್ಬಂದಿಯ ನಿರ್ಲಕ್ಷ್ಯದಿಂದ ಸಣ್ಣ ನಷ್ಟ ಉಂಟಾಗುವ ಸಾಧ್ಯತೆ ಇದೆ. ಮಾರುಕಟ್ಟೆಯ ಬದಲಾವಣೆಯ ಅನುಗುಣವಾಗಿ ನಿಮ್ಮ ಕೆಲಸದ ವಿಧಾನವನ್ನ ಬದಲಾವಣೆಗಳನ್ನ ಮಾಡಿಕೊಂಡ್ರೆ ಉದ್ಯೋಗದಲ್ಲಿ ನಿಮ್ಮ ಕೌಶಲ್ಯವನ್ನ ಪರೀಕ್ಷಿಸುವಂತ ಕೆಲಸ ನಿಮ್ಮ ಕೈಗೆ ಬರುತ್ತೆ. ಬಾಕಿ ಉಳಿದ ಕೆಲಸವನ್ನ ಪೂರ್ಣಗೊಳಿಸುವ ಒತ್ತಡ ನಿಮಗೆ ಹೆಚ್ಚಾಗುತ್ತೆ. ಮೇಲಾಧಿಕಾರಿಗಳೊಂದಿಗೆ ನೇರವಾಗಿ ಮಾತನಾಡುವ ಅವಕಾಶ ನಿಮಗೆ ಸಿಗುತ್ತೆ. ಕೆಲಸದ ಸ್ಥಳದಲ್ಲಿ ನಿಮ್ಮ ಸಹನೆಯೇ ನಿಮಗೆ ದೊಡ್ಡ ಶಕ್ತಿಯಾಗಿರುತ್ತೆ. ಇನ್ನು ಪ್ರೀತಿ ಸಂಬಂಧದಲ್ಲಿ ಸಂಗಾತಿಯ ಸಣ್ಣ ತಪ್ಪುಗಳನ್ನ ದೊಡ್ಡದಾಗಿ ತೆಗೆದುಕೊಂಡ್ರೆ ಅಂತರ ಹೆಚ್ಚಾಗುತ್ತೆ. ಮದುವೆ ಮಾತುಕತೆಯಲ್ಲಿ ಆಷಾಢ ಮಾಸದಲ್ಲಿ ವಿಳಂಬವಾಗಬಹುದು. ಪ್ರೀತಿ ಸಂಬಂಧದಲ್ಲಿ ಭಾವನೆಗಿಂತ ಪ್ರಾಯೋಗಿಕವಾಗಿ ಯೋಚಿಸಬೇಕಾಗುತ್ತೆ. ಇನ್ನು ಕುಟುಂಬದಲ್ಲಿ ಆಸ್ತಿ ಹಾಗೂ ಜವಾಬ್ದಾರಿ ಹಂಚಿಕೆಯ ಬಗ್ಗೆ ಚರ್ಚೆ ನಡೆಯುತ್ತೆ. ನಿಮ್ಮ ಬಿಜಿ ಜೀವನದಿಂದ ಕುಟುಂಬದವರು ನಿರ್ಲಕ್ಷ್ಯ ಅನುಭವಿಸಬಹುದು. ಈ ಆಷಾಢ ಕಳೆದ ನಂತರ ನಿಮಗೆ ಕುಟುಂಬದೊಂದಿಗೆ ಸಂತೋಷದ ಕ್ಷಣಗಳನ್ನ ಕಳೀತೀರಾ. ಆರೋಗ್ಯದ ವಿಚಾರವಾಗಿ ನೋಡೋದಾದ್ರೆ, ನೀವು ಹೆಚ್ಚು ಯೋಚನೆ ಮಾಡುವ ಸ್ವಭಾವ ಇರೋದ್ರಿಂದ ನಿಮ್ಮ ಮಾನಸಿಕ ಒತ್ತಡ ಹೆಚ್ಚಾಗುತ್ತೆ. ದೇಹದ ಆಯಾಸವನ್ನ ನಿರ್ಲಕ್ಷ್ಯ ಮಾಡಬೇಡಿ. ಆಹಾರ ಮತ್ತು ನಿದ್ರೆಯ ಸಮಯದಲ್ಲಿ ನಿಯಮವನ್ನ ಪಾಲಿಸಿಕೊಳ್ಳಿ. ಈ ಆಷಾಢ ಮಾಸದಲ್ಲಿ ಗಣಪತಿ ದೇವಸ್ಥಾನಕ್ಕೆ ಹೋಗಿ ಗರಿಕೆ, ಮೋದಕ, ಹಸಿರು ಏಲಕ್ಕೆ, ತೆಂಗಿನಕಾಯಿ ಹಾಗೂ ಅಕ್ಷತೆಯನ್ನು ಅರ್ಪಿಸಿ. ಈ ಆಷಾಢ ಮಾಸದಲ್ಲಿ ಪ್ರತಿ ಬುಧವಾರ ಓಂ ಗಣಪತಿಯೇ ನಮಃ ಅನ್ನುವ ಮಂತ್ರವನ್ನು ಜಪ ಮಾಡಿ. ಇದರಿಂದ ಕಾರ್ಯಗಳಲ್ಲಿರುವಂತಹ ಅಡೆತಡೆಗಳು ದೂರ ಆಗುತ್ತೆ. ಇದಾಗಿತ್ತು ಕನ್ಯಾ ರಾಶಿಯವರ ಆಷಾಢ ಮಾಸದ ಭವಿಷ್ಯ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಮತ್ತು ನಿಮ್ಮ ಏನೇ ಸಮಸ್ಯೆಗಳಿದ್ರೂ ಕೂಡ ನೇರವಾಗಿ ನಮ್ಮನ್ನು ಭೇಟಿ ಮಾಡಿ. ಧನ್ಯವಾದಗಳು.